ಇವತ್ತು ಸಂಡೇ ಬಜಾರ್ಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಸಂಡೇ ಬಜಾರಲ್ಲಿ ಏನೇನು ಸರಕು ಸಲಕರಣೆಗಳು ಸಿಗ್ತವೆ ಅಂತ ಒಂದು ತಗೊಂಡು ನೋಡ್ಕೊಂಬರೋಣ ಬನ್ನಿ. ಭಾನುವಾರ ಶಾಲೆ ರಜೆ ಇರುವುದರಿಂದ ಮಕ್ಕಳು ಕೂಡ ಈ ವ್ಯಾಪಾರದಲ್ಲಿ ತೊಡಗುತ್ತಾರೆ. ಗೃಹ ಬಳಕೆಗೆ ವಸ್ತುಗಳಾದ ಸಾಬೂನು, ಬ್ರಷ್, ಫಿನಾಯಿಲ್ ಸೇರಿದಂತೆ ಇತರ ತಿಂಡಿ ತಿನಿಸುಗಳಿಗೆ ಬರವಿಲ್ಲ. ಹಾಗೆ ಕಣ್ಣಾಡಿಸುತ್ತಾ ಹೋದಂತೆ ಚಿಕ್ಕ ಮಕ್ಕಳ ಉಡುಪುಗಳಿಂದ ಹಿಡಿದು ಸ್ತ್ರೀಯರಿಗೂ ಸಿಗುವ ನಾನಾ ಬಗೆಯ ಉಡುಪುಗಳು. ಸುಮಾರು ವರ್ಷದಿಂದ ವ್ಯಾಪಾರ ಮಾಡಿಕೊಂಡು ಬಂದಿರುವ ವ್ಯಾಪಾರಿಯೊಬ್ಬರು ಹೀಗೆ ಹೇಳುತ್ತಾರೆ. 30 ವರ್ಷ ಹೊಡಿತಾರೆ ಬಜಾರ್. 1,000 ಅಂಗಡಿ ಐತೆ. 200 500 200 ಇದೆಲ್ಲ ರಿಜೆಕ್ಟ್ ಐಟಮ್. ಅಲ್ಲಿ ಕಂಪ್ನಿ ರಿಜೆಕ್ಟ್ ಆಗೈತೆ, ಇಲ್ಲ ಅದು ಡ್ಯಾಮೇಜ್ ಐಟಮು, ಅದೆಲ್ಲ ಈ ಅರ್ಧ ರೇಟ್ಗೆ ಮಾಡ್ತಾರೆ. ಈ ಸಂಡೇ ಬಜಾರ್ನಲ್ಲಿ ಯಾವ ವಸ್ತುವು ಇಲ್ಲ ಅನ್ನುವ ಹಾಗಿಲ್ಲ. ಸೆಕೆಂಡ್ ಹ್ಯಾಂಡ್ ರಿಮೋಟ್ಗಳು, ನಾನಾ ರೀತಿಯ ಹಳೆಯ ಕಂಪನಿಯ ಟಿವಿಗಳು ಸಿಗುತ್ತವೆ. ಸಾಬು ಬರ್ತಾರೆ, ಬಟ್ಟೆ ಬರೆ ಮಾರ್ಕೊಂತಾರೆ, ಹೋಗ್ತಾರೆ ಅಷ್ಟೇ. 35 ವರ್ಷ ಮೇಲೆ ಏನಿಲ್ಲ, ಹಳೆ ಪಳೆ ಸಾಮಾನುಗಳು ತಂದು ಕದ್ದಿರೋದು ಮಾಡಿರೋದು. ಇನ್ನೇನು ಒಳ್ಳೇದು ಯಾವ್ದು ಬರುತ್ತೆ. ಎಲೆಕ್ಟ್ರಾನಿಕ್ಗೆ ಸಂಬಂಧಿಸಿದಂತೆ ರೇಡಿಯೋ, ಕಂಪ್ಯೂಟರ್, ಮೊಬೈಲ್, ಕ್ಯಾಮೆರಾ, ಬ್ಯಾಟರಿಗಳು ಹೀಗೆ ಸಣ್ಣ ಪುಟ್ಟವು ಸಿಗುತ್ತವೆ. ಬಟ್ಟೆಯಿಂದ, ಹಳೆ ಬಟ್ಟೆಯಿಂದ ಹಿಡಿದು ನಮಗೆ ಎಲೆಕ್ಟ್ರಾನಿಕ್, 2 ವೀಲರ್ ಐಟಮ್ಸ್, ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಗೃಹ ಬಳಕೆಗೆ ಬಳಸಲಾಗುವಂತಹ ಮಿಕ್ಸಿಗಳು, ಕುಕ್ಕರ್ಗಳು, ಅಲಂಕಾರಿಕ ವಸ್ತುಗಳು. ಹೊಸ ವಸ್ತುಗಳು ಒಂದೆಡೆ ಖರೀದಿಸಿದರೆ ಹಳೆಯ ಪಾತ್ರೆ ಪಗಡೆಗಳನ್ನು ರಿಪೇರಿ ಮಾಡುವಂತಹ ಜನರು ಕೂಡ ಸಿಗುತ್ತಾರೆ. ಕೃಷಿಗೆ ಸಂಬಂಧಿಸಿದಂತೆ ವಸ್ತುಗಳನ್ನು ನೋಡುವುದಾದರೆ ಗುದ್ದಲಿ, ಗರಾಡಿ, ಹಾಗೆ ವಾಹನಗಳಿಗೆ ಚಾಕ್ಗಳು, ಪಂಪ್ಗಳು, ಬ್ರೇಕ್ಸ್ಗಳು, ಕಟರ್ಗಳು, ಕತ್ತರಿಗಳು ಮತ್ತು ಗಾರೆ ಕೆಲಸದ ಉಪಕರಣಗಳು, ಯಂತ್ರಗಳು, ಸಣ್ಣ ಪುಟ್ಟ ಸಲಕರಣೆಗಳು ದೊರೆಯುತ್ತವೆ. ಬಜಾರ್ನ ಕೆಲ ಸಂಧಿಗಳಲ್ಲಿ, ರಸ್ತೆಗಳಲ್ಲಿ ವ್ಯಾಪಾರವಿಲ್ಲದೆ ವ್ಯಾಪಾರಿಗಳು ಸಪ್ಪೆ ಮುಖ ಹಾಕಿಕೊಂಡಿರುವ ಕೆಲ ದೃಶ್ಯಗಳನ್ನು ಗಮನಿಸಬಹುದು. ಈ ಬಜಾರ್ನಲ್ಲಿ ಬೇರೆ ಬೇರೆ ದೇವರುಗಳ ಉತ್ಸವಗಳು, ಮೆರವಣಿಗೆಗಳು ನಡೆಯುತ್ತಲೇ ಇರುತ್ತದೆ. ಬಜಾರಿನ ಮಧ್ಯದಲ್ಲಿಯೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿರುವ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಇವೆ. ಶ್ರೀಮಂತ ವರ್ಗದವರ ಅಂಗಡಿ ಮುಗ್ಗಟ್ಟುಗಳು ಒಂದೆಡೆಯಾದರೆ, ಪ್ರತಿ ವಾರ ಸಂಡೇ ಬಜಾರಿಗೆ ಭೇಟಿ ನೀಡುವ ಸಂಖ್ಯೆ ಬೆಂಗಳೂರಿನ 5% 10% ಜನ ಮಾರುಕಟ್ಟೆಯ ಖಾಯಂ ಗ್ರಾಹಕರು ಆಗಿರುತ್ತಾರೆ. ಬಡವರು, ಮಧ್ಯಮ ವರ್ಗದವರು ಸಂಡೇ ಬಜಾರನ್ನು ಅವಲಂಬಿಸಿದ್ದಾರೆ.